ನಯನ ಹೋಮಿಗೆ ವೆಲ್ಕಮ್. ಇವತ್ತು ಬಸಳೆ ಪುಂಡಿ ಮಾಡಿಕೊಳ್ಳುವ ವಿಧಾನ ನೋಡಿಕೊಳ್ಳುವ. ಬಸಳೆ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ನೀರು ಹಾಕಿ ಬೇಯಿಸ್ಕೊಳ್ಳುವ. ಅರ್ಧ ಚಮಚದಷ್ಟು ಅರಸಿನ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಳ್ಳುವ. ಎಂಟು ಒಣಮೆಣಸು ತಗೊಂಡಿದ್ದೇನೆ. ಸ್ವಲ್ಪ ಕರಿಬೇವು, 2 ಚಮಚದಷ್ಟು ಉದ್ದಿನಬೇಳೆ, 6 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಮೆಂತೆ ಮತ್ತು ಸ್ವಲ್ಪ ಹುಣಸೆ ಹುಳಿ ತಗೊಂಡಿದ್ದೇನೆ. 1 ಕಪ್ಪಿನಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಇದನ್ನೆಲ್ಲ ಹಾಕ್ಕೊಂಡು ಉದ್ದಿನ ಬೇಳೆ ಗೋಲ್ಡನ್ ಕಲರ್ ಬರುವವರೆಗೆ ಹುರ್ಕೊಳ್ಬೋದು. ಗೋಲ್ಡನ್ ಕಲರ್ ಬಂದಿದೆ ಉದ್ದಿನ ಬೇಳೆ. ಇದನ್ನು ಪ್ಲೇಟಿಗೆ ಹಾಕ್ಕೊಳ್ಳುವ. ಸ್ವಲ್ಪ ತಣಿಬೇಕು ಅದು. ಈ ಹುರಿದುಕೊಂಡ ಮಸಾಲೆಯನ್ನು ಮಿಕ್ಸಿ ಜಾರಕ್ಕೆ ಹಾಕ್ಕೊಳ್ಳುವ. ಈಗ ಹುಳಿ ಮತ್ತು ಇದಕ್ಕೆ ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಬಿಕೊಂಡು ಬರ್ತೇನೆ. ರುಬ್ಬಿಕೊಂಡು ಆಗಿದೆ. ಇದಕ್ಕೆ ಹಾಕ್ಕೊಳ್ಳುವ. ಇನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಇದು ಚೆನ್ನಾಗಿ ಕುದಿ ಬಂದಿದೆ. ಸಾಕು, ಪುಂಡಿಗೆ ಬೇಕಾದ ಗಸಿ ರೆಡಿಯಾಗಿದೆ. ಈಗ 4 ಗಂಟೆಗಳ ಕಾಲ ಅಕ್ಕಿಯನ್ನು ನೆನೆಸಿಟ್ಟು ಅದನ್ನೆಲ್ಲ ತೊಳೆದು ಹಿಡ್ಕೊಂಡಿದ್ದೇನೆ. ಅದನ್ನೀಗ ಮಿಕ್ಸಿ ಜಾರಕ್ಕೆ ಹಾಕ್ಕೊಳ್ಳುವ. ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಮತ್ತು ಬೇಕಾದಷ್ಟು ನೀರು. ಅದಕ್ಕೆ ನುಣ್ಣಗೆ ರುಬ್ಬಿಕೊಳ್ಬೇಕು. ನುಣ್ಣಗೆ ರುಬ್ಬಿಯಾಗಿದೆ. ಇದನ್ನು ಇನ್ನು ಬಾಣಲಿಗೆ ಹಾಕ್ಕೊಳ್ತೇನೆ. ನೋಡಿ, ರುಬ್ಬಿದ ಹಿಟ್ಟು ಇಷ್ಟು ಹದಕ್ಕೆ ಬಂದರೆ ಸಾಕು. ಇದನ್ನು ಈಗ ಬಿಸಿ ಮಾಡಿಕೊಳ್ಳುವ. ಇದಕ್ಕೆ ಆದಷ್ಟು ದಪ್ಪ ಬಾಣಲೆಯಲ್ಲಿ ತಗೊಳ್ಬೇಕು, ತಳ ಹಿಡಿತದೆ ಇಲ್ಲದಿದ್ದರೆ. ಮತ್ತು ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಪುಂಡಿ ಮಾಡಲಿಕ್ಕೆ ಬೇಕಾದ ಹದಕ್ಕೆ ಬಂದಿದೆ. ಸಾಕು, ಆಫ್ ಮಾಡ್ತೇನೆ ಈಗ ಗ್ಯಾಸ್. ಇದನ್ನೀಗ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಳ್ಬೇಕು. ಇಷ್ಟಾದರೆ ಸಾಕು. ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿ ಬಂದ ಮೇಲೆ ಒಂದೊಂದು ಉಂಡೆಗಳನ್ನು ಇಡಬೇಕು. ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಬೇಕು. ಈ ಪುಂಡಿಯನ್ನು ಈ ಗಸಿಗೆ ಹಾಕ್ಕೊಳ್ಳುವ. ಆಗಿದೆ ಇದೀಗ. ಬಸಳೆ ಪುಂಡಿ ರೆಡಿಯಾಗಿದೆ. ಇದು ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್.